ಬನ್ನೂರಿನ ರಾಜಸ್ಥಾನ್ ವಿಷ್ಣು ಸಮಾಜದ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ 11ನೇ ವರ್ಷದ ಚಾಮುಂಡಿ ಪಾದಯಾತ್ರೆ. ಮೈಸೂರು ಜಿಲ್ಲೆಯ ಬನ್ನೂರಿನ ರಾಜಸ್ಥಾನ್ ವಿಷ್ಣು ಸಮಾಜದ ವತಿಯಿಂದ ಸತತ 11 ವರ್ಷಗಳಿಂದ ದಸರಾ ಹಬ್ಬದ ಪ್ರಯುಕ್ತ ಸನಾತನ ಧರ್ಮ ಹಾಗೂ ಎಲ್ಲ ಸಮುದಾಯದವರು ಸೇರಿ ದೇಶದ ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸುತ್ತಾ ಬನ್ನೂರಿನಿಂದ ಚಾಮುಂಡಿ ಬೆಟ್ಟದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಮಂಗಳವಾರ ರಾತ್ರಿ 10:40ರಿಂದ ಪ್ರಾರಂಭವಾದ ಚಾಮುಂಡಿ ಪಾದಯಾತ್ರೆ ಬುಧವಾರ ಬೆಳಗಿನ ಜಾವ 4 ಗಂಟೆಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ತಲುಪಿದ್ದು, ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ಪ್ರತಿಯೊಬ್ಬರಿಗೂ ತಾಯಿ ಚಾಮುಂಡೇಶ್ವರಿ ಒಳಿತನ್ನ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ತಿಳಿಸಿದ್ದಾರೆ. ಈ ಪಾದಯಾತ್ರೆಯು ಬನ್ನೂರು ಮಾದೇಗೌಡನ ಹುಂಡಿ, ಮೆಲ್ಲಳ್ಳಿ, ದೇವೇಗೌಡ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಬಂದು ತಲುಪಿದ್ದಾರೆ. ಅಷ್ಟೇ ಅಲ್ಲದೆ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ತಾಯಿ ದರ್ಶನ ಪಡೆಯಲು ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಭದ್ರತೆ ವಹಿಸಿರುವ ಪೊಲೀಸ್ ಇಲಾಖೆಗೂ ಧನ್ಯವಾದವನ್ನು ಮಹೇಂದ್ರ ಸಿಂಗ್ ಕಾಳಪ್ಪನವರು ತಿಳಿಸಿದ್ದಾರೆ. नंदी भगवान की जय हो, जय हो, जय हो। चामुंडेश्वरी माता के, नंदी महाराज की, बसवಣ್ಣ स्वामी के, चामुंडेश्वरी माता के, गौ माता के, ಎಲ್ಲ ಧರ್ಮದ ಎಲ್ಲರಿಗೂ ನವ ದುರ್ಗಾ ಮಾತೆಗೆ ಜೈ. ಒಂದು ಅರ್ಧನೇ ಬರಲಿ. ಚಾಮುಂಡೇಶ್ವರಿ ಮಾತೆಗೆ वीडियो फोटो सुना रहा वीडियो ಚಾಮುಂಡೇಶ್ವರಿ ಮಾತೆಗೆ ಜೈ ಚಾಮುಂಡಿ. ನಾವು ಇದು 11ನೇ ವರ್ಷದ್ದು ಬನ್ನೂರಿಂದ ಪಾದಯಾತ್ರೆ ಮಾಡ್ಕೊಂಡು ಒಂದು 20ರಿಂದ 25 ಜನ ಬರ್ತಾ ಇದ್ದೀವಿ. ಅದರಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಏನಂದ್ರೆ ಎಲ್ಲರೂ ಅಂದ್ರೆ ಅವರವರ ಒಂದು ಭಕ್ತಿ ಮತ್ತು ಎಲ್ಲ ಸಮಾಜದವರು, ರಾಜಸ್ಥಾನ ಸಮಾಜ, ಸನಾತನ ಧರ್ಮ ಎಲ್ಲರೂ ಸೇರಿ ಪಾದಯಾತ್ರೆ ಪ್ರತಿ ವರ್ಷ 11 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಕ್ತು. ಈ ಒಂದು ಆಯುಧ ಪೂಜೆ ದಿವಸ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಮತ್ತು ನಮ್ಮ ಆರ್.ಎಸ್. ಅವರು ಎಲ್ಲರೂ ಕೂಡ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಚಾಮುಂಡಿ.